ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳಿಂದಾಗಿ ವಾಹನ ಸವಾರರು ಪ್ರತಿನಿತ್ಯ ಕಿರಿಕಿರಿಯನ್ನು ಅನುಭವಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದನ್ನು ಮೂಡಿಸಿರುವಂಥದ್ದು. ಸದ್ಯ ನಮ್ಮೊಂದಿಗೆ ಈಗ ವಾಹನ ಸವಾರರಿದ್ದಾರೆ. ಬೈಕ್ ಚಾಲಕರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ಗುಂಡಿಗಳು ತುಂಬಿ ಹೋಗಿರುವಂಥದ್ದು. ಏನು ಹೇಳಿ ಬಯಸ್ತೀರಿ ನೀವು? ಯಾವ ಏರಿಯಾದಲ್ಲಿ ಓಡಾಡ್ತೀರಾ ಪ್ರತಿನಿತ್ಯ? ಎಷ್ಟು ಸಮಸ್ಯೆ ಆಗ್ತಿದೆ ಗುಂಡಿಗಳಿಂದ ಅನ್ನುವಂಥದ್ದು? ಆರ್.ಟಿ. ನಗರ ಹತ್ರ ಓಡಾಡ್ತಾ ಇದ್ದೀವಿ. ಈಗ ಇಲ್ಲಿ ಬೆಂಗಳೂರಿನಲ್ಲಿ ಯಾವ ಥರ ಆಗಿದೆ ಅಂದರೆ ಬಿಹಾರ್ಗಿಂತ ಮೋಸ ಆಗಿಬಿಟ್ಟಿದೆ. ಈಗ ರಸ್ತೆಗಳಲ್ಲಿ ಗುಂಡಿ ಇದೆಯಾ ಅಥವಾ ಗುಂಡಿಗಳಲ್ಲಿ ರಸ್ತೆ ಇದೆಯಾ ಗೊತ್ತಾಗ್ತಾ ಇಲ್ಲ. ಈಗ ಆ ಲೆವೆಲಲ್ಲಿದೆ. ಈಗ ನಮಗೆ ದಿವಸ ಓಡಿಸಿ ಬೆನ್ನೋ ಬಂದುಬಿಟ್ಟಿದೆ. ಗುಂಡಿಗಳೆಲ್ಲ ಇಳಿಸಿ ಗಾಡಿಗಳೆಲ್ಲ ಹಾಳಾಗ್ತಾ ಇದೆ. ಬೆನ್ನೆಲ್ಲ ಮೈಕೆಲ್ಲ ನೋವು ಬರ್ತಾ ಇದೆ. ಈ ಪೊಲೀಸ್ನವ್ರು ಇದ್ದಾರೆ, ಪೊಲೀಸ್ನವ್ರು ಬಂದು ಬರೀ ದುಡ್ಡು ವಸೂಲು ಮಾಡೋದು ನೋಡ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿಲ್ಲ, ಅದು ಹಾಕಿಲ್ಲ, ಇದು ಹಾಕಿಲ್ಲ ಅಂತ ಬಂದು ಅವರು ಗುಂಡಿಗಳು ನೋಡಿ ಅವರು ಒಂದು ಅಪ್ಲೋಡ್ ಮಾಡಿ ಇದು ರಿಪೇರಿ ಮಾಡ್ಸೋಕ್ಕೆ ಅವ್ರ ಕಡೆಯಿಂದನೂ ಒಂದು ಅವಕಾಶ ಇದೆ. ಅವರು ಪ್ರಯತ್ನ ಮಾಡ್ಬೋದು. ಇದೆಲ್ಲ ನೋಡಿ ಸಾಕಾಗೋಗಿದೆ, ರೋಸ ಹೋಗಿದೆ ನಮ್ಗೆ. ಕಾಂಗ್ರೆಸ್ ಸರ್ಕಾರ ಭಾಳ ಮುಖ್ಯವಾಗಿ DCM DK ಶಿವಕುಮಾರ್ ಅವರು ಕೂಡ ರೋಡ್ ಶೋನು ಮಾಡಿದ್ರು. ಆಮೇಲೆ ಸರ್ಪ್ರೈಸ್ ವಿಸಿಟನ್ನು ಕೂಡ ಮಾಡಿದ್ರು. ಆ್ಯಪನ್ನು ಕೂಡ ಮಾಡಿದ್ರು. ಗುಂಡಿ ಗಮನ ಅನ್ನುವಂಥ ಆ್ಯಪ್ ಮೂಲಕ ಬೆಂಗಳೂರಲ್ಲಿರುವಂತಹ ಗುಂಡಿಗಳನ್ನು ಸರಿಪಡಿಸ್ಬೋದು ಅನ್ನುವಂಥದ್ದು. ಅದು ಹೇಗೆ ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯ್ತಾ ಅನ್ನುವಂಥದ್ದು ನಿಮಗೆ ಏನಾದರೂ ಮಾಹಿತಿ ಇದೆಯಾ ಆ್ಯಪ್ ಬಗ್ಗೆ? ಅದ್ರ ಬಗ್ಗೆ ಖಂಡಿತ ನಮ್ಗೆ ಏನು ಒಂಚೂರು ಮಾಹಿತಿನೇ ಇಲ್ಲ. ಅದು ಎಲ್ಲಿದೆ ಅಂತಲೂ ಗೊತ್ತೇ ಇಲ್ಲ ನಮಗೆ. ಅದು ಎಲ್ಲ ಒಂಚೂರು ಅದಕ್ಕೆಲ್ಲ ಒಂಚೂರು ಪಬ್ಲಿಸಿಟಿ ಕೊಟ್ಟು ಈ ಥರ ಇದೆ ಅಂತೆಲ್ಲ ಹೇಳಿದರೆ ಅವಾಗ ಜನಕ್ಕೆ ಅರಿವು ಬರುತ್ತೆ. ಇಲ್ಲ ಅಂತಂದರೆ ಯಾರು ಗೊತ್ತಾಗೋದೇ ಇಲ್ಲ ಅದ್ರ ಬಗ್ಗೆ. ಹಾಗಾದರೆ ಬೆಂಗಳೂರಿನಲ್ಲಿ ಈ ಬೃಹತ್ ಗುಂಡಿಗಳನ್ನು ಸರಿಪಡಿಸಲಿಕ್ಕೆ ಸರ್ಕಾರಕ್ಕೆ ನೀವೇನು ಸಲಹೆ ಕೊಡ್ತೀರಿ ಅಂತ? ಯಾವ ರೀತಿಯಾಗಿ ಸರಿಪಡಿಸ್ಬೋದು ಗುಂಡಿಯನ್ನು? ಸಲಹೆ ಅಂತಂದರೆ ಅವರೇ ಯಾರ್ಯಾರು ಅದಕ್ಕೆ ಕನ್ಸರ್ನ್ ಪೀಪಲ್ ಇದ್ದಾರೆ, BBMP ಅವರು ಇವರು ಎಲ್ಲರೂ ಬಂದು ನೋಡಿಕೊಂಡು ಅವ್ರಿಗೂ ಗೊತ್ತಾಗುತ್ತೆ. ಎಲ್ಲರೂ ಇದೇ ರಸ್ತೆಗಳೆಲ್ಲ ಓಡಾಡ್ತಾ ಇದ್ದಾರೆ. ನಾಯಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಇದೇ ರಸ್ತೆಗಳೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಗಮನಕ್ಕೆ ಬಂದಿರಬೇಕು. ಅವರೇ ಸರಿ ಮಾಡಿಸೋ ಕರ್ತವ್ಯ ಅವ್ರದ್ದೇ ಆ್ಯಕ್ಚುಲಾಗಿ. ಇನ್ಯಾರು ಆ್ಯಕ್ಚುಲಿ ನೀವು ಯಾವ ಏರಿಯಾದಲ್ಲಿ ಓಡಾಡ್ತೀರಾ? ಯಾವ ಮುಖ್ಯ ರಸ್ತೆಯಲ್ಲಿ ನೀವು ಓಡಾಡ್ತೀರಿ ಅನ್ನುವಂಥದ್ದು? BL ಸರ್ಕಲ್ ಹತ್ರ ಬಂದು ನೋಡಿ ಅದು ಯಾವ ಥರ ಇದೆ ಅಂತಂದರೆ ಬರೀ ಗುಂಡಿಗಳೇ. ಅಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ಆ ಥರ ಆಗ್ತಾಯಿದೆ. 5 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗೋದು ಕಷ್ಟ ಆಗಿದೆ. ಆ ಥರ ಇದೆ. 5 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋದು. ಹಾಂ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ ಏನು ಹೇಳ್ತೀರಿ? ಯಾವುದೇ ಸರ್ಕಾರ ಬಂದ್ರೂ ವಾಹನ ಸವಾರರಿಗೆ ಗುಂಡಿಗಳಿಂದ ಮುಕ್ತಿ ಸಿಗ್ತಾ ಇಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಈ ಮಳೆಗಾಲ ಬಂದರೆ, ಈಗ ಮಳೆಗಾಲ ಬಂದಿದೆ, ಮಳೆಗಾಲ ಆದಮೇಲೆ ಹಾಕ್ತೀನಿ ಅಂತಾರೆ. ಮಳೆಗಾಲ ಮುಗಿದ ಮೇಲೆ ನೋಡ್ಬೇಕು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವ ಸರ್ಕಾರ ಬಂದರೂ ಇದೇ ಕಥೆನೇ ಆಗ್ತಾ ಇದೆ. ಧನ್ಯವಾದಗಳು ಸರ್. ಇದಿಷ್ಟು ವಾಹನ ಸವಾರರು ಹೇಳುವಂಥದ್ದು. ಯಾವ ಸರ್ಕಾರ ಬಂದರೂ ಗುಂಡಿಗಳಿಂದ ನಮಗೆ ಕಿರಿಕಿರಿ ತಪ್ಪಲ್ಲ. ಆದಷ್ಟು ಬೇಗ ಸರ್ಕಾರ ಗುಂಡಿಗಳನ್ನು ಮುಚ್ಚಬೇಕು. ರಸ್ತೆಯಲ್ಲಿ ಬೃಹತ್ ಗುಂಡಿಗಳಿಂದ ನಾವು 5 ಕಿಲೋಮೀಟರ್ ಸ್ಪೀಡ್ನಲ್ಲೂ ಕೂಡ ಹೋಗಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಈಗ ಸದ್ಯ ಇದೆ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.